ಪದಪಯಣ ಗಾನ ಸಿಂಚನ. ಹಾಯ್, ಹಲೋ, ನಮಸ್ತೆ. ಖ್ಯಾತ ಗಾಯಕ ಮರ್ಲಿನ್ ಮಾನ್ಸೂನ್ ಹೇಳ್ತಾರೆ, ಮ್ಯೂಸಿಕ್ ಇಸ್ ದಿ ಸ್ಟ್ರಾಂಗೆಸ್ಟ್ ಫಾರ್ಮ್ ಆಫ್ ಮ್ಯಾಜಿಕ್ ಅಂತ. ಮನಸ್ಸಿನಲ್ಲಿ ಸದಾ ಉತ್ಸಾಹ ಮೂಡಿಸೋ ಸಂಗೀತ ಒಂಥರದ ಚಂದದ ಜಾದೂನೇ ಸರಿ. ಅದಕ್ಕೆ ಕಳೆ ಕೀಳುವಾಗ, ಭತ್ತ ಕಟ್ಟುವಾಗ, ಸೀಮಂತ, ಮದುವೆ, ಮುಂಜಿ, ಸಾವು, ಹೀಗೆ ಎಲ್ಲ ಸಂದರ್ಭಗಳಲ್ಲೂ ನಮ್ಮ ಜನಪದರು ಪದಗಳನ್ನು ಕಟ್ಟಿ ಹಾಡ್ತಿದ್ರು. ಅದು ಅವರ ಅನುಭವ ಗಾನ. ಅಂತಹ ನೆಲೆಗಟ್ಟಿನ ಗೀತೆಗಳ ಸಂಗೀತ ಗುಚ್ಛವೇ ನಮ್ಮ ಗಾನ ಸಿಂಚನ ಜನಮನದ ಪದಪಯಣ. ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಗಾನ ಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮಕ್ಕೆ ನಮ್ಮ ತ್ರಿವಳಿ ರತ್ನಗಳಿಗೆ ಸ್ವಾಗತ, ಸುಸ್ವಾಗತ. ಅರ್ಚನಾ ಉಡುಪ ಮ್ಯಾಮ್, ತುಂಬು ಹೃದಯದ ಸ್ವಾಗತ, ಸುಸ್ವಾಗತ. ವೇಮಗಲ್ ನಾರಾಯಣ ಸ್ವಾಮಿ ಸರ್, ನಿಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ, ಸುಸ್ವಾಗತ. ಕಡಬ್ಗೆರೆ ಮುನಿರಾಜು ಸರ್, ನಿಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ವೆಲ್ಕಮ್. ಸ್ಪರ್ಧಿಗಳು ಬರಲಿ, ಜೋರಾದ ಚಪ್ಪಾಳೆ. ವೆರಿ ವಾರ್ಮ್ ವೆಲ್ಕಮ್. ನಿಮ್ ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್. ಚೆನ್ನಾಗಿ ಹಾಡಿ, ಓಕೆ? ಹಾಗೆ ನಮ್ಮ ಸ್ವರ ಮಾಂತ್ರಿಕರು, ನಮ್ಮ ಮ್ಯೂಸಿಷಿಯನ್ಸ್, ಮೆಜಿಷಿಯನ್ಸ್ ಕೂಡ ಇವರು. ಮಾರುತಿ ಪ್ರಸಾದ್ ಆನ್ ತಬಲಾ, ಶಿವಮಾಲು ಆನ್ ಪರ್ಕಷನ್, ಉಮಾ ಪ್ರಸಾದ್ ಆನ್ ರಿದಮ್ ಪ್ಯಾಡ್ಸ್, ಗಣೇಶ್ ಆನ್ ಫ್ಲೂಟ್, ಕಿರಣ್ ಆನ್ ಕೀಬೋರ್ಡ್. ಬರಲಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮವನ್ನ ಅದ್ಧೂರಿಯಾಗಿ ಶುರು ಮಾಡೋಣ. ಇವತ್ತಿನ ಕಾರ್ಯಕ್ರಮದ ಮೊದಲನೆಯ ಸ್ಪರ್ಧಿ ನಮ್ಮ ರಮ್ಯಾ ಅವರು. ಬಂದೇವು ನಾವು ನಿಮ್ಮ ಚರಣಕ, ಈ ಒಂದು ಗೀತೆ ನಮ್ಮ ಎಲ್ಲರಿಗೋಸ್ಕರ ಪ್ರಸ್ತುತಪಡಿಸ್ತಾ ಇದ್ದಾರೆ. ಬರಲಿ ಜೋರಾದ ಚಪ್ಪಾಳೆ. ಬಂದೆವು ನಾವು ನಿಮ್ಮ ಚರಣಕ, ಬಂದೆವು ನಾವು ನಿಮ್ಮ ಚರಣಕ, ನೀಡ ನಮ್ಗ ಬಂದೆವು ನಾವು ನಿಮ್ಮ ಚರಣಕ, ನಮ್ಗ ಸುಖ. ಬಂದೆವು ನಾವು ನಿಮ್ಮ ಚರಣಕ, ಬಂದೆವು ನಾವು ನಿಮ್ಮ ಚರಣಕ, ನೀಡ ನಮ್ಗ ಸುಖ.
ಓಕೆ, ಮಾತಾಡಬೇಕಾದ್ರೆ ಮಾತ್ರ ದನಿ ಸ್ವಲ್ಪ ಕಡಿಮೆನೇ ಇವ್ರದ್ದು. ಓಕೆ, ಅರ್ಚನಾ ಮ್ಯಾಮ್ ಹೇಗನ್ನಿಸ್ತು? ರಮ್ಯಾ ಒಂಥರ ನಮ್ಮ ಕಾರ್ಯಕ್ರಮದ ಎಲ್ಲರೀಶ್ವರಿ ಇದ್ದ ಹಾಗೆ. ರಮ್ಯಾ, ಮೇಡಮ್ ಕಣ್ಣು ಮುಚ್ಕೊಂಡು ಹಾಡು ಕೇಳ್ತಾ ಇದ್ದರೆ ನಮ್ಮ ಕಣ್ಣೆದುರಿಗೆ ಒಂದು ಬೇರೆ ರೂಪ ಬರುತ್ತೆ. ಕಣ್ಣು ಬಿಟ್ಟು ನೋಡಿದರೆ ಪುಟಾಣಿ ರಮ್ಯಾ ನಿಂತ್ಕೊಂಡು ಹಾಡ್ತಾ ಇರ್ತಾಳೆ. ಎಲ್ಲಿ ಏನಮ್ಮ ಅದು ಧ್ವನಿ ನಿಂದು ಸಖತ್ತಾಗಿತ್ತು ಹಾಡಿದ್ದು. ಸ್ಲೈಟ್ ಫೈನ್ ಟ್ಯೂನಿಂಗ್ ಬೇಕು ಇನ್ನು. ಅದೇ ಕಲಿಕೆಯ ಪ್ರೋಸೆಸ್ ಅಂದ್ರೇ ಹಾಗೆ. ಒಂದೇ ಮಲ್ಗೆ ಎದ್ದು ಏಳೋಷ್ಟೊತ್ತಿಗೆಲ್ಲ ಪರ್ಫೆಕ್ಟ್ ಆಗಿಬಿಟ್ಟಿರಲ್ಲ. ಬಟ್ ಕಲಿಕೆಯನ್ನು ಬಿಡಬೇಡ. ಯೂಶ್ವಲಿ ನನ್ನ ಕಾರ್ಯಕ್ರಮಗಳಲ್ಲಿ ನಾನು ಹಾಡೋ ಮೊದಲನೇ ಹಾಡು ಯಾವಾಗಲೂ ಇದೇ ಆಗಿರುತ್ತೆ. ತುಂಬ ಇಷ್ಟ ನನಗೆ ಈ ಹಾಡು ಅಂತಂದ್ಬಿಟ್ರೆ. ಗಣಪನನ್ನು ಕುರಿತು ಹಾಡುವ ಗೀಗಿ ಪದ ಭಾರಿ ಇಷ್ಟ ನನಗೆ. ತುಂಬ ಚೆನ್ನಾಗಿ ಹಾಡಿದೆಯಮ್ಮ. ಇದು ನೀನು ಇನ್ನೊಂದು ಮನೆ ಜಾಸ್ತಿ ಮಾಡ್ಕೊಂಡು ಹಾಡ್ಬೋದಿತ್ತು ಅಂತ ಹೇಳೋಣ ಅಂತ ಅಂದ್ಕೊಂಡ್ರೆ ಹೈ ಹೋಗುತ್ತೆ, ಬಟ್ ಅಷ್ಟೇ ಕೆಳಗೂ ಹೋಗುತ್ತೆ. ಕೆಳಗೆ ಹೋದಾಗ ಏನಾಗುತ್ತೆ, ನಿನ್ನ ಧ್ವನಿ ಅಂತ ಬಿಡುತ್ತೆ, ಕೇಳಿಸೋದೇ ಇಲ್ಲ, ಪದಗಳು ಕೇಳಿಸೋದಿಲ್ಲ. ಸೊ ಅದೊಂದು ಸ್ವಲ್ಪ ಟ್ರಿಕ್ಕಿ ಸಿಚುವೇಶನ್ನು ಈ ಕಾಂಪೋಸಿಷನಲ್ಲಿ. ನೋಡೋಣ ಮುಂಬರುವ ದಿನಗಳಲ್ಲಿ ನೀನು ನಿನ್ನ ರೇಂಜಿಗೆ ಅಡ್ಜಸ್ಟ್ ಆಗುವ ಹಾಗೆ ಸಾಂಗ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಇನ್ನೂ ಸಖತ್ತಾಗಿರೋ ಹಾಡುಗಳನ್ನು ಹಾಡು, ಆಯಿತಾ? ಗಾಡ್ ಬ್ಲೆಸ್ ಯು ಮಾ. ಥ್ಯಾಂಕ್ ಯು ಮ್ಯಾಮ್. ಪ್ರೇಮ್ಗಲ್ ಸರ್. ರಮ್ಯಾರವರೇ, ಇದು ಉತ್ತರ ಕರ್ನಾಟಕದ ಗೀಗಿ ಪದ. ಆ್ಯಕ್ಚುಲಿ ಗೀಗಿ ಪದದಲ್ಲಿ ಸಾಮಾನ್ಯವಾಗಿ ಒಂದು 2-3 ಜನ ಕೋರಸ್ ಇರ್ತಾರೆ. ನೀವು ಆ ಗೀಯಗ ಅಂತ ಹೇಳೋದಕ್ಕೆ ಕೋರಸ್ ಇದ್ದರೆ ಚೆನ್ನಾಗಿರ್ತೈತೇನೋ. ಇನ್ನೂ ಸ್ವಲ್ಪ ನಿಮಗೆ ವಾಯ್ಸ್ ಸ್ವಲ್ಪ ನಿಮಗೆ ಸ್ಟ್ರೆಸ್ ಕಡಿಮೆ ಆಗ್ತಾಯಿತ್ತು ಅಂತ ನನಗನ್ಸುತ್ತೆ. ಈ ಗೀಗಿ ಪದ ಸಾಮಾನ್ಯವಾಗಿ 3-4 ಜನ ಗುಂಪಾಡಿರೋದನ್ನೇ ನಾನು ಕೇಳಿದ್ದು, ಒಬ್ಬೊಬ್ಬರೇ ಆಡಿದ್ದು ನಾನು ಕೇಳಿಲ್ಲ. ಬಹುಶಃ ಅದಕ್ಕೆ ನಮ್ಮ ಕಡಬಗೆರೆ ಅವರು ಹೇಳಬೇಕು. ಇದರಿಂದ ನಿಮಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಸ್ವಲ್ಪ ವಾಯ್ಸು ಲೋ ಆದಂಗೆ ಆಯಿತು. ಅದರ್ವೈಸ್ ಪರ್ಫೆಕ್ಟ್ ಸಿಂಗಿಂಗ್, ಇದ್ರ ಬಗ್ಗೆ ಏನು ಯೋಚನೆ ಇಲ್ಲ. ಬಟ್ ಈ 1-2-3 ಹಾಕ್ಕೋಬೇಕಿತ್ತು ಕೋರಸ್ಗೆ, ಗೀಯಾಗ ಅಂತ. ಚೆನ್ನಾಗಿ ಆಡಿದ್ರಿ. ಕಾಂಪಿಟೇಷನ್ ಎಸ್, ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ಚೆನ್ನಾಗಿ ಆಡಿದ್ರಿ ನೀವು. ಸಣ್ಣ ಇದಷ್ಟೇ. ಓಕೆ, ಸೂಪರ್. ರಾಜು ಸರ್. ರಮ್ಯಾ, ಭಾಳ ಚೆನ್ನಾಗಿ ಹಾಡಿದ್ರಿ. ಇಷ್ಟು ಸಂಚಿಕೆಯಲ್ಲಿ ನಾನು ಹುಡುಕ್ತಾ ಇದ್ದೆ, ಯಾರೊಬ್ಬರು ಗೀಗಿ ಪದನೇ ಹಾಡಲಿಲ್ವಲ್ಲ, ಒಂದು ಗೀಗಿ ಪದನೂ ಬರಲಿಲ್ವಲ್ಲ ಅಂತ. ಬೇರೆ ಬೇರೆ ಪ್ರಕಾರಗಳೆಲ್ಲ ಇದೆಯಲ್ವ, ಲಾವಣಿ ಪದ, ಗೀಗಿ ಪದ, ಕಂಸಾಳೆ ಪದ, ಈ ಥರದ್ದು ಜನಪದದಲ್ಲಿ ತುಂಬ ಪದಗಳಿದೆ, ಬೇರೆ ಬೇರೆ ಪ್ರಕಾರದ ಪದಗಳಿದೆ. ಅದನ್ನು ನಾನು ನೋಡ್ತಾ ಇದ್ದೆ, ಯಾರು ಹಾಡಲಿಲ್ವಲ್ಲ ಅಂತ. ರಮ್ಯಾ, ನೀವು ಹಾಡಿದ್ರಿ, ನನ್ನ ಆಸೆ ಈಡೇರಿಸಿದ್ರಿ. ಸರಿಯಾಗಿ ಹೇಳಿದ್ರಿ. ಒಂದೇನಂದರೆ, ಈಗ ಕಾಂಪಿಟೇಷನ್ ಆಗಿರೋದ್ರಿಂದ ಅದು ನಡೀತಾ. ಆದರೆ ಮೂಲ ಜನಪದ ಹಾಡಬೇಕಾದ್ರೆ ಇದಕ್ಕೆ ಹಿಮ್ಮೇಳ ಮುಮ್ಮೇಳ ಬೇಕೇ ಬೇಕು. ಮತ್ತು ಗೀಯ ಸರ್ ಹಂಗಂದ್ರೆ ಅರ್ಥ ಏನು ಅಂತ ಕೇಳಬೇಡಿ. ನೀವು ಅರ್ಥ ಹೇಳ್ಬೇಡಿ ಸರ್ ಅಂದರೆ ಕಷ್ಟ. ಯಾಕೆ ಅಂತಂದರೆ ತಂದನ್ನ ತಾನಾನ, ಕಣಕ ಈ ಥರದ್ದೆಲ್ಲ ಪದಪುಂಜಗಳು ಏನಿದೆ, ಇವು ಯಾವಕ್ಕೂ ಅರ್ಥ ಹುಡ್ಕೊಂಗಿಲ್ಲ ಅಲ್ವಾ? ಸೌಂಡಿಂಗ್ ಅಷ್ಟೇ. ಅಂದರೆ ಆ ಸೌಂಡಿಂಗ್ ಅರ್ಥ ಕೊಡಿ ಅಂದರೆ ಎಲ್ಲ ಕೊಡೋಕ್ಕಾಗತ್ತೆ? ಮಜಾ ಕೊಡ್ಲಿಕ್ಕಷ್ಟೆ ಅಲ್ವಾ? ಅದು ಜನಪದದ ಒಂದು ಸೌಂಡಿಂಗ್ ಅಷ್ಟೇ. ಅದು ಆ ಗೀಯ ಅನ್ನೋ ಪದನೂ ಸೌಂಡಿಂಗು. ಅದನ್ನು ಹಾಡೋದು ಮಾತ್ರ ಭಾಳ ಚೆನ್ನಾಗಿರುತ್ತೆ. ಬೇರೆ ಬೇರೆ ಪ್ರಕಾರಗಳಲ್ಲೂ ಇದನ್ನು ಹಾಡ್ತಾರೆ. ಇದು ಭಾಳ ಚೆನ್ನಾಗಿತ್ತು. ಒಳ್ಳೇದಾಗ್ಲಮ್ಮ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಲಾರ್ಡ್ ಆಫ್ ಕಾಂಪ್ಲಿಮೆಂಟ್ಸ್ ರಮ್ಯಾ. ಗುಡ್ ಲಕ್ಸ್ ನಿಮಗೆ ಮುಂದಿನ ಸಂಚಿಕೆಗೆ. ಥ್ಯಾಂಕ್ ಯು. ಚಂದ್ರಕಾಳಿ ಸೀರೆ ಉಟ್ಕೊಂಡು ನಿಂದ್ರುವಲ್ಲಿ ನೆಲದ ಮ್ಯಾಲ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಮಿಲ್ಲಿಂದ ಅವರು. ಚಂದ್ರಕಾಳಿ ಸೀರೆ ಉಟ್ಟು ನಿಂದ್ರುವಲ್ಲಿ ನೆಲದ ಮ್ಯಾಗ, ದಂಗಡ ಬಂಗಡ ಎದ್ದು ಹಂಗ ಒಂಟಿ ಎಲ್ಲ, ನನ್ನ ಚಿತ್ತದಾಗಾಗಿ ಹೋದಿ ಥಾಕಲ್ಲ, ಇಂಥ ಹುಡುಗಿ ಮ್ಯಾಲ ಬಿದ್ದಾವು ನಮಗ್ಯಾಲ, ಸುತ್ತಮುತ್ತ ಯಾರು ಇಲ್ಲ ಹಿಂಗ ಬಿಲುಕುಲ್ಲ, ಯಂಗಾರ ಬಾರ ಹುಡುಗಿ ಕಂಗಾಲಾಗೇನಾ, ಯಂಗಾರ ಬಾರ ಹುಡುಗಿ ಕಂಗಾಲಾಗೇನಾ, ಚಂದ್ರಕಾಳಿ ಸೀರೆ ಉಟ್ಟು ನಿಂದ್ರುವಲ್ಲಿ ನೆಲದ ಮ್ಯಾಗ, ದಂಗಳ ಬಂಗಡ ಎದ್ದು ಹಂಗ ಒಂಟಿ ಎಲ್ಲ, ನನ್ನ ಚಿತ್ತದಾಗಾಗಿ ಹೋದಿದಾಕಲ್ಲ, ಇಂಥ ಹುಡುಗಿ ಮ್ಯಾಲ ಬಿದ್ದಾವು ನಮಗ್ಯಾಲ, ಸುತ್ತಮುತ್ತ ಯಾರು ಇಲ್ಲ ಹಿಂಗ ಬಿಲುಕುಲ್ಲ.
ಎಂಗಾರ ಬಾರ ಹುಡುಗಿ ಕಂಗಾಲಾಗೇನಾ ಎಂಗಾರ ಬಾರ ಹುಡುಗಿ ಕಂಗಾಲಾಗೇನಾ ಕಾಡುಗಲ್ಲಿನಂತ ಹುಡುಗ ಸೋತಿದ್ದಿಲ್ಲ ಯಾರಿಗೂ ಮಾತು ಈಗ ಬ್ಯಾರೆ ಆಗಿ ಹೋತಲ್ಲ ಈ ಕಾಡುಗಲ್ಲ ಕರ್ಗಿಸಾನಿ ಬಂದೇತಲ್ಲ ಕಾಡುಗಲ್ಲಿನಂತ ಹುಡುಗ ಸೋತಿದ್ದಿಲ್ಲ ಯಾರಿಗೂ ಮಾತು ಈಗ ಬ್ಯಾರೆ ಆಗಿ ಹೋತಲ್ಲ ಈ ಕಾಡುಗಲ್ಲ ಕರ್ಗಿಸಾನಿ ಬಂದೇತಲ್ಲ ಕತ್ತಿಯಂಗ ನನ್ನ ಸುತ್ತ ಸುಳಿದಿತ್ತಲ್ಲ ಕತ್ತಿಯಂಗ ನನ್ನ ಸುತ್ತ ಸುಳಿದಿತ್ತಲ್ಲ ಹಸಿವು ನಿದ್ದೆ ಪರಿವೆ ಈಗ ಯಾವ್ಯಾವ್ದಿಲ್ಲ ಎಂಗಾರ ಬಾರ ಹುಡುಗಿ ಕಂಗಾಲಾಗೇನಾ ಎಂಗಾರ ಬಾರ ಹುಡುಗಿ ಕಂಗಾಲಾಗೇನಾ ನಿನ್ನ ರೂಪ ನೋಡಿ ನಮ್ಮ ತಾಪ ಏರಿದಾವ ಮತ್ತ ಮೈಯಾಗಿನ ಸೊಕ್ಕು ಉಕ್ಕಿ ಹರಿದಾವಲ್ಲ ಆಜು ಬಾಜು ನಡೆಯೋದೇನ ಖಬರೇ ಇಲ್ಲ ನಿನ್ನ ರೂಪ ನೋಡಿ ನಮ್ಮ ತಾಪ ಏರಿದಾವ ಮತ್ತ ಮೈಯಾಗಿನ ಸೊಕ್ಕು ಉಕ್ಕಿ ಹರಿದಾವಲ್ಲ ಮೈಯಾಗಿನ ಸೊಕ್ಕು ಉಕ್ಕಿ ಹರಿದಾವಲ್ಲ ಬರಿ ಬೆನ್ನ ಹಿಂದೆ ಕಣ್ಣು ಹರಿದಾವಲ್ಲ ಬರಿ ಬೆನ್ನ ಹಿಂದೆ ಕಣ್ಣು ಹರಿದಾವಲ್ಲ ನೀ ಯಾರು ಎಂತ ಹುಡುಗಿ ಅಂತ ಅರಿತಾವಲ್ಲ ಎಂಗಾರ ಬಾರ ಹುಡುಗಿ ಕಂಗಾಲಾಗೇನಾ ಎಂಗಾರ ಬಾರ ಹುಡುಗಿ ಕಂಗಾಲಾಗೇನಾ ಛತ್ರಗಾಳಿ ಚಂದ್ರಕಾಳಿ ಸೀರೆ ಒಟ್ಟು ನಿಂದ್ರುವಲ್ಲಿ ನೆಲದ ಮ್ಯಾಗ ತಂಗಡ ಬಂಗಡ ಎದ್ದು ಹಂಗ ಒಂಟಿ ಎಲ್ಲ ನನ್ನ ಚಿತ್ತದಾಗ ಆಗಿ ಹೋದಿತಾಕಲ್ಲ ಇಂಥ ಹುಡುಗಿ ಮೇಲ ಬಿದ್ದಾವು ನಮ್ಮ ಗ್ಯಾಲ ಸುತ್ತಮುತ್ತ ಯಾರು ಇಲ್ಲ ಹಿಂಗ ಬಿಲ್ಕುಲ್ಲ ಎಂಗಾರ ಬಾರ ಹುಡುಗಿ ಕಂಗಾಲಾಗೇನಾ ಎಂಗಾರ ಬಾರ ಹುಡುಗಿ ಕಂಗಾಲಾಗೇನಾ ಎಂಗಾರ ಬಾರ ಹುಡುಗಿ ಕಂಗಾಲಾಗೇನಾ ಎಂಗಾರ ಬಾರ ಹುಡುಗಿ ಕಂಗಾಲಾಗೇನಾ ಮಿಲಿಂದ್ ಹೆಂಗಾರ ಬಾರ ಹುಡುಗಿ ಕಂಗಾಲಾಗೇನಾ ಬೇಗ ಈ ಹಾಡನ್ನ ಮುಗಿಸ್ಬಿಡೋಣ. ನಾನು ಕಂಗಾಲಾಗಿದ್ದೀನಿ, ಫುಲ್ ಫಾಸ್ಟ್ ಆಗಿ ಹಾಡ್ತಾ ಇದ್ದೆ. ಯಾರಿಗೆ ಡೆಡಿಕೇಟ್ ಮಾಡ್ತಿದ್ದೆ ಈ ಹಾಡು? ಇಳಕಲ್ ಸೀರೆ ಉಡೋ ಎಲ್ಲ ಹುಡುಗಿಯರ್ಗು ಡೆಡಿಕೇಟ್ ಚಂದ್ರಕಾಳಿ ಸೀರೆ ಅಂದ್ರೆ ಇಳಕಲ್ ಸೀರೆ. ಹೌದು ಹೇಳ್ತಿದ್ದೆಲ್ಲ. ಸೊ ಇದನ್ನ ಇಳ್ಕಲ್ ಸೀರೆ ಉಟ್ಕೊಂಡಿರೋಂತಹ ಎಲ್ಲ ಹುಡುಗಿರ್ಗೂ ಡೆಡಿಕೇಟ್ ಮಾಡ್ತಾ ಇದ್ದೆ ಅಲ್ವಾ? ವೆರಿ ಶಾರ್ಪ್ ಯು ಆರ್. ಯಾರು ಹುಟ್ಟಿಲ್ವಲ್ಲ, ಹುಟ್ಟಿದ್ರೆ ಓ ಹಾಗೆ. ಅರ್ಚನಾ ಮ್ಯಾಮ್, ಮ್ಯಾಮ್ ಯಾರದು? ನಂಗೆ ಹೇಳು, ಸೀಕ್ರೆಟಾಗಿ ಹೇಳು. ಯಾರು ಇಲ್ಲ. ನೀನು ಹೇಳು, ನಾನು ನಂಬ್ತೀನಿ. ನಾಚ್ಕೋಬೇಡ ಕಣೋ. ನೋಡಿ ಎನಿ ಟೈಮ್ ಹೆಂಗಿದ್ದಾರೆ. ಜಾಸ್ತಿ ಸೊಕ್ಕು ಒಳ್ಳೇದಲ್ಲಪ್ಪ. ಹೌದು, ಏನು ರಾಟೆ ಸುತ್ತಾ ಇದೆಯಲ್ಲ? ಎಷ್ಟು ನೂಲು ಇದು ತೆಗ್ದು ಇವಾಗ? ಆ ಸುತ್ತಿ 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 ನನಗೆ ಮ್ಯಾಮ್ ಅದು ವಿಡಿಯೋ ನೋಡ್ತೀನಲ್ವ ಮ್ಯಾಮ್, ಅದು ಗುರ್ರಾಜ್ ಹೊಸಕೋಟೆ ಸರ್ದು ಕೈ ಹಿಂಗೆ ಬರ್ತದೆ. ಆ mannerism ನು adopt ಹಾಡಿನ ಜೊತೆ ಇದನ್ನು ಬಾಡಿ ಲ್ಯಾಂಗ್ವೇಜು ಕಾಪಿ ಮಾಡಿದ್ಯಾ? ಏನೋ ಮಜಾ ಇತ್ತು. ಇವತ್ತು ಜಾಣ ಆಗಿದ್ಯಾ ನೀನು. ಜಾಣ ಜಾಣ ಮರಿ. ಎಲ್ಲೂ ಶ್ರುತಿ ತಪ್ಪದೇನೆ ನಾನು ನಿನಗೆ ಜೋಶ್ ಜಾಸ್ತಿಯಾಗಿ ರಾಟೆ ಸುತ್ತ ಜಾಸ್ತಿಯಾಗಿ ಓ ಇವನು ಶ್ರುತಿ ಬಿಡ್ತಾನೆ, ಈಗ ಬಿಟ್ಟ ಈಗ ಬಿಟ್ಟ ಅಂದ್ಕೊಂಡೆ. ಬಟ್ ಏನು ಎನರ್ಜಿ ಇಟ್ಕೊಂಡು ಹಾಡ್ದೆ ನೀನು. ಯೂಶ್ವಲಿ ಈ ಥರ ಸಿಕ್ಕಾಪಟ್ಟೆ ಹೈಪರ್ ಆಗಿರೋಂಥ ಹಾಡುಗಳನ್ನು ಹಾಡುವಾಗ ಹೋಗ್ತಾ ಹೋಗ್ತಾ ಸುಸ್ತಾಗಿಬಿಡುತ್ತೆ. ಅದು ರೇಂಜು ಇದೆ, ಲೋನು ಹಾಗೆ ಇದೆ.
ಆ ರೇಂಜ್ ಮೋಸ್ಟ್ ಆಫ್ ದ ಸಾಂಗ್ ರೇಂಜಲ್ಲೇ ಹೋಗ್ತಾ ಇರುತ್ತೆ. ಸೊ ತುಂಬ ಸುಸ್ತಾಗ್ಬಿಡುತ್ತೆ. ಬಟ್ ನೀನು ಸ್ಟಾರ್ಟಿಂಗ್ ಯಾವ ಎನರ್ಜಿ ಇಟ್ಕೊಂಡು ಶುರು ಮಾಡಿದ್ಯೋ ಕೊನೆವರೆಗೂ ಅದೇ ಎನರ್ಜಿ ಕಂಟಿನ್ಯೂ ಮಾಡ್ಕೊಂಡು ಹೋದಿ. ವೆರಿ ಗುಡ್. ಆ್ಯಂಡ್ ಇವತ್ತೆಲ್ಲೂ ಗಡಿಬಿಡಿ ಮಾಡಲಿಲ್ಲ ನೀನು. ತುಂಬ ಖುಷಿ ಆಯಿತು. ಹೀಗೆ ಮುನ್ನುಗ್ತಾ ಇರು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ವೆರಿ ಗುಡ್. ನೇಮ್ಗಳು ಸರ್? ಮಿಲಿಂದ್ ಸರ್. ಇದು ಸಾಹಿತ್ಯ ಯಾರ್ದು? ಕುರ್ರಾಜ್ ಹೊಸಕೋಟೆ ಅವ್ರದ್ದು. ಅಲ್ಲ, ಇದು ಮೂಲ ಸಾಹಿತ್ಯ ಚಂದ್ರಶೇಖರ್ ಕಂಬಾರದ್ದು. ಅದರಲ್ಲಿ ನೀನು ಈ ಹಾಡು ಡೆಡಿಕೇಟ್ ಮಾಡಿದ್ದು ಹುಡುಗಿ ಮೇಲೆ ಅಲ್ವಾ? ಎಸ್ ಸರ್. ಅಲ್ಲ, ಇದನ್ನು ರತ್ನಮಾಲಾ ಪ್ರಕಾಶ್ ಅವರು ಆಡಿದ್ದಾರೆ. ಕಂಡ ಮಾರಿ ಕಬರಿ ಹಾರಿ ನಿಂತೆನವ್ವ ಸರ್ಗ ಜಾರಿ ಚಿಗರ ಮೀಸೆ ಹುಡ್ಗ ಬಂದ ನಿಂತಾನಲ್ಲ ನನ್ನ ಚಿತ್ತದಾಗ ಅದನಲ್ಲ ದಾಕಾಲ ಇಂಥ ಹುಡುಗನ ಮೇಲೆ ಬಿದ್ದಿತ್ತಲ್ಲ ನನ್ನ ಕ್ಯಾಲ ಸುತ್ತಮುತ್ತ ಯಾರ್ಯಾರಿಲ್ಲ ಹಾದಿ ಬಿಲ್ಕುಲ್ಲ ಯಾಂಗಾರ ಬಾರೋ ಹುಡುಗ ಕಂಗಾಲದೇನೋ. ಇದು ಹಾಡು ಒರಿಜಿನಲ್ಲು ಚಂದ್ರಶೇಖರ್ ಕಂಬಾರ್ದು. ಆಮೇಲೆ ಇದು ಉತ್ತರ ಕರ್ನಾಟಕದಲ್ಲೆಲ್ಲೋ ಹಂಗೆ ಮಾಡ್ಕೊಂಡಿದ್ದಾರೆ. ಎಸ್. ಅದು ಹಂಗೇನೆ ಇನ್ನೂ ಒಂದು ಹಾಡು ಅದೇ ಥರ ಮಾಡಿದ್ದಾರೆ. ಇದು ರತ್ನಮಾಲ ಪ್ರಕಾಶ್ ಹಾಡಿರೋದು. ನೀರಿಗಂತ ನಾನು ಬಂದೆ ಕೇರಿಗಂತ ಹುಡುಗ ಬಂದ ನೋಡಿರವ್ವ ಹೌಹಾರಿ ದಾರಿಗಡ್ಡ ನಿಂತುಕೊಂಡು ಸೆರಗ ಹಿಡಿದು ಎಳೆದನವ್ವ ಈ ಬಾರಿ ಪೋರ ಬಾಬಾ ಅಂತ ಕರೆದನವ್ವ ಮಾತನಾಡುತ್ತಾ ಬಂದ ಮೈ ಮೇಲೆ ಕೈ ತಂದ ಗಂಧ ಸೂಸುವ ಹೂವೆ ಎಂದ ನನಗೆ ಗಂಧ ಸೂಸುವ ಹೂವೆ ಎಂದ. ಈ ಹಾಡೆಲ್ಲ ರತ್ನಮಾಲಾ ಪ್ರಕಾಶ್ ಹಾಡಿರೋದು. ಬಹುಶಃ ಆ ಟ್ಯೂನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಅದು ಒರಿಜಿನಲ್ ಸಾಹಿತ್ಯ ನನಗೆ 100% ಇದೆ. ಅದು ಚಂದ್ರಶೇಖರ್ ಕಂಬಾರದ್ದು. ಅದನ್ನ ತಿಳ್ಕೊಳ್ಳಿ ಬೇಕಾದ್ರೆ. ಎಸ್ ಸರ್. ನಾನೇನೋ ತಪ್ಪಾಗಿದ್ದರೆ ಮತ್ತೆ ನಾಳೆ ಕ್ಲಾರಿಫೈ ಮಾಡ್ತೀನಿ. ಚೆನ್ನಾಗಿ ಹಾಡಿದ್ರು. ಬಟ್ ಎಂಟರ್ಟೈನ್ಮೆಂಟ್ ಸಾಂಗ್ ಅದು. ಥ್ಯಾಂಕ್ ಯು ಸರ್. ನೀವು ಹಾಡಿದಂತಲ್ಲ, ಎಷ್ಟು ಚೆನ್ನಾಗಿತ್ತು ಅದು ಹಾಡು. ಕೇಳಲಿಕ್ಕೆ ಚೆನ್ನಾಗಿರುತ್ತೆ. ಜನಪದದಲ್ಲಿ ಆ ಥರ ಟ್ಯೂನ್ಸ್ ಭಾಳಷ್ಟು ಬಳಸ್ಕೊಂಡಿದ್ದಾರೆ. ಕೇಳಲಿಕ್ಕೆ ಖುಷಿ ಆಯಿತು. ಮೇಡಮ್ ಹೇಳ್ದಂಗೆ ನಮಗೆಲ್ಲ ಒಂದು ಎನರ್ಜಿ ಸಿಕ್ತು ನೀವು ಹಾಡಿದ್ರಿಂದ. ಆಜು ಬಾಜು ನಡೆಯೋದೇನ ಖಬರೇ ಇಲ್ಲ ನಿನ್ನ ರೂಪ ನೋಡಿ ನಮ್ಮ ತಾಪ ಏರಿದಾವ ಮತ್ತ ಮೈಯಾಗಿನ ಸೊಕ್ಕು ಉಕ್ಕಿ ಹರಿದಾವಲ್ಲ. ಅದರ ಸಾಹಿತ್ಯ ಸ್ವಲ್ಪ ಬದಲಾವಣೆ ಮಾಡಿ ಹಾಡಿರೋದ್ರಿಂದ ಅದು ಏನು ತಪ್ಪೇನಿಲ್ಲ. ಅದು ಖುಷಿ ಆಗಲಿಕ್ಕೆ ಏನಂತ ಜನಪದ ರಾಗಗಳು ಬೇರೆ ಬೇರೆ ಬೇಕಾದಷ್ಟಿದ್ದಾವೆ. ಧನ್ಯವಾದಗಳು ನಿಮಗೆ. ಸೂಪರ್. ಥ್ಯಾಂಕ್ ಯು ಸರ್. ಮುನಿರಾಜು ಸರ್ ಭಾಳ ಒಳ್ಳೆ ಮಾಹಿತಿ ಕೊಟ್ಟರು ಸರ್. ಆ್ಯಕ್ಚುಲಿ ಅದು ಸರಿ ಇದೆ. ಬಟ್ ಆದರೆ ಈ ಸಾಹಿತ್ಯ ಭಾಳ ಚೆನ್ನಾಗಿದೆ. ಕಾಡುಗಲ್ಲಂತ ಹುಡುಗ ನಾನು ಅಷ್ಟು ಗಟ್ಟಿಗಿದ್ದವನು, ಅದು ರಾ ಇದೆ ವಾಯ್ಸ್. ಅದು ನನ್ನನ್ನೇ ಕರಗಿಸ್ಬಿಟ್ಟಲ್ಲ ಅಂತ ಹೇಳೋ ರೀತಿ ಇದೆಯಲ್ಲ, ಆ ಪದಗಳ ಬಳಕೆ ಇದೆಯಲ್ಲ, ಅದು ಭಾಳ ಚೆನ್ನಾಗಿದೆ. ಭಾಳ ಚೆನ್ನಾಗಿದೆ. ಅದು ಹುಡುಗಿ ಮೇಲೆ ಆಡಿರೋದು, ಅದು ಹುಡುಗನ ಮೇಲೆ ಆಡಿರೋದು, ಇದು ಹುಡುಗಿ ಮೇಲೆ ಆಡಿರೋದು. ತಪ್ಪೇನಿಲ್ಲ. ಬಟ್ ನೀನು ಯಾವ ಹುಡುಗಿನ ನೋಡಿದ ಆಡಿದ ಮೇಡಮೇ ಕೇಳಿದ್ರು ಅದನ್ನು ಹೇಳಬೇಕು. ಬಟ್ ಆ ಹಾಡುಗಾರಿಕೆ ಅಂತೂ ಭಾಳ ಚೆನ್ನಾಗಿತ್ತು. ಥ್ಯಾಂಕ್ ಯು. ಆ ದಂಗಡ ಬಂಗಡ ಎದ್ದು ಆ ಪದಗಳು ಬಳಕೆ ಇದೆಯಲ್ಲ, ಅಷ್ಟು ಸುಲಭ ಅಲ್ಲ ಅದು. ಒಂಥರ ಆಕ್ಚುಲಿ ಬ್ಯಾಕ್ ಸ್ಟೇಜ್ ಹೇಳ್ತಿದ್ದ ಸರ್, ಅಕ್ಕ ಎಷ್ಟು ಕಷ್ಟ ಗೊತ್ತಾ ಇದೆಲ್ಲ ಜೋಡಿಸಿ ಹೇಳೋದು, ಪದಗಳು ಎಷ್ಟು ಟಫ್ ಇದೆ. ನಿಮ್ಮದು ಉತ್ತರ ಕರ್ನಾಟಕನಾ? ಹೊಸಪೇಟೆ ಸರ್ ಪ್ರಾಪರ್. ಹಾಂ, ಮತ್ತು ನಿಮ್ಗೆ ಗೊತ್ತಿರುತ್ತೆ. ಮತ್ತು ಮೋನಿಕನ್ ಕೊಟ್ಬಿಟ್ಟು ಹಾಡು ಅಂದರೆ ಪಾಪ ಅದೇನು ಮಾಡ್ತದೆ. ಆ ದಂಗಡ ಬಂಗಡದಲ್ಲಿ ಏನೇನು ಹೇಳಿರ್ತಾರೆ ಈ ಬಾಯಿ ಪದಗಳು ಪಾಪ. ಇವತ್ತಿದ್ದಾರೆ ಅವಳು. ಆಮೇಲೆ ವಾದ್ಯದ್ದು ಸಹಕಾರ ಮತ್ತು ಅವ್ರು ಚೆನ್ನಾಗಿತ್ತು. ಧನ್ಯವಾದಗಳು. ಥ್ಯಾಂಕ್ ಯು. ಸೂಪರ್. ಮಿಲಿಂದ್ ಖುಷಿನಾ? ತುಂಬಾ ಈಗ ಆರಾಮಾಗಿ ಹೋಗಿ ಡಾನ್ಸ್ ಮಾಡು. ಥ್ಯಾಂಕ್ ಯು. ಭೂಲೋಕದಯ್ಯ ದೇವ ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ. ಮಾರಣ್ಣ ಆನ್ ಸ್ಟೇಜ್ ಪ್ಲೀಸ್. ಮೂಲೋಕದಯ್ಯ ದೇವಾನಸಯ್ಯ ಸೋಲಿಸಬ್ಯಾಡ ಗೆಲಿಸಯ್ಯ ಸೋಲಿಸಬ್ಯಾಡ ಗೆಲಿಸಯ್ಯ ಮೂಲೋಕದಯ್ಯ ದೇವಾನಸಯ್ಯ ಸೋಲಿಸಬ್ಯಾಡ ಗೆಲಿಸಯ್ಯ ಸೋಲಿಸಬ್ಯಾಡ ಗೆಲಿಸಯ್ಯ ಸೋಲಿಸಬ್ಯಾಡ ಗೆಲಿಸಯ್ಯ ಮೂಡ್ಲ ಮುತ್ತಿನ ಗಿರಿಯು ಪಡುಲ ಚಿನ್ನದ ಗಿರಿಯು ಸೋಲಿಗರ ಸೀಮೆ ಸಿರಿಯಾರಿ
ಸೋಲಿಗರ ಸೀಮೆ ಸಿರಿಯಾರಿ ತಿಮ್ಮಪ್ಪ ಸೋಲಿಸಬ್ಯಾಡ ಗೆಲಿಸಯ್ಯ ಸೋಲಿಸಬ್ಯಾಡ ಗೆಲಿಸಯ್ಯ ಮೂಲೋಕದಯ್ಯ ದೇವಾನಸಯ್ಯ ಸೋಲಿಸಬ್ಯಾಡ ಗೆಲಿಸಯ್ಯ ಸೋಲಿಸಬ್ಯಾಡ ಗೆಲಿಸಯ್ಯ ಸೋಲಿಸಬ್ಯಾಡ ಗೆಲಿಸಯ್ಯ ಬೆಳ್ಳಿ ಬೆಟ್ಟದ ಮೇಲೆ ಬಿಳಿ ಕುದುರೆ ಏರೋನೆ ಉತ್ತಂಡ ಜಗದೊಡೆಯ ಬಿಳಿಗಿರಿ ಬೆಳ್ಳಿ ಬೆಟ್ಟದ ಮೇಲೆ ಬಿಳಿ ಕುದುರೆ ಏರೋನೆ ಉತ್ತಂಡ ಜಗದೊಡೆಯ ಬಿಳಿಗಿರಿ ಉತ್ತಂಡ ಜಗದೊಡೆಯ ಬಿಳಿಗಿರಿ ರಂಗಯ್ಯ ಸೋಲಿಸಬ್ಯಾಡ ಗೆಲಿಸಯ್ಯ ಸೋಲಿಸಬ್ಯಾಡ ಗೆಲಿಸಯ್ಯ ಮೂಲೋಕದಯ್ಯ ದೇವಾನಸಯ್ಯ ಸೋಲಿಸಬ್ಯಾಡ ಗೆಲಿಸಯ್ಯ ಸೋಲಿಸಬ್ಯಾಡ ಗೆಲಿಸಯ್ಯ ಸೋಲಿಸಬ್ಯಾಡ ಗೆಲಿಸಯ್ಯ ಸೋಲಿಸಬ್ಯಾಡ ಗೆಲಿಸಯ್ಯ ಸೋಲಿಸಬ್ಯಾಡ ಮಾರಣ್ಣ ಅವರೇ, ಹೇಳಿ ಮೇಡಮ್. ಕಳೆದ ಸಂಚಿಕೆಯಲ್ಲಿ ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ಹೌದು ಮೇಡಮ್. ಅಲ್ವಾ? ಓಕೆ, ಈ ಸಂಚಿಕೆಯ ಹಾಡು ನಮ್ಮ ಅರ್ಚನಾ ಮ್ಯಾಮ್ಗೆ ಹೇಗೆ ಅನಿಸ್ತು ಅಂತ ಕೇಳೋಣ. ಎಸ್ ಮ್ಯಾಮ್. ಮರಣ್ಣ ಮೇಡಮ್ ಹೇಳಿ. ಒಳ್ಳೆ ಪಳ 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 ಅಂತ ಹೊಳಿತಾ ಇದ್ದೀರಾ. ಹೌದು ಮೇಡಮ್. ನಾವು ಕೂಲಿಂಗ್ ಗ್ಲಾಸ್ ಹಾಕೊಂಡ್ ಬರಬೇಕು, Pink, ಅಷ್ಟು red, green, ಗ್ಲಿಟರ್ yellow. ಬರ್ತಾ ಇದೆ. ಎಂಥ ಒಳ್ಳೆ ಹಾಡು ಮರಣ್ಣ ಇದು. ಸಾಹಿತ್ಯ, ಸಂಗೀತ ತುಂಬ ಸುಂದರವಾದ ಹಾಡು. ಅಷ್ಟೇ ಸುಂದರವಾಗಿ ಹಾಡಿದ್ರಿ ನೀವು. ಹೇಳೋದಕ್ಕೆ ಏನೂ ಇಲ್ಲ. ಇದೇ ರೀತಿ ನೀವು ಹಾಡ್ತಾ ಇದ್ದರೆ ಖಂಡಿತ ಸೋಲಲ್ಲ ಮರಣ್ಣ, ಗೆದ್ದೇ ಗೆಲ್ತೀರಿ. ಸೂಪರ್. ಇದೇ ಒಂದು ಆ ಭಾವನೆಯಲ್ಲಿ ಇದೇ ಒಂದು ಈ ಥರ ಎಮೋಷನ್ಸ್ ತುಂಬಿ ನೀವು ಹಾಡಿಬಿಟ್ರೆ ನಾವು ಕೇಳೋರೆಲ್ಲ ನಿಜವಾಗ್ಲೂ ಮಂತ್ರಮುಗ್ಧರಾಗಿ ಹೋಗ್ತೀವಿ. ನಿಮ್ಮ ಧ್ವನಿಯಲ್ಲಿ ಆ ಮ್ಯಾಜಿಕ್ ಇದೆ, ಇನ್ಬಿಲ್ಟ್. ಕಿಶೋರ್ ಕುಮಾರ್ ಅವ್ರಿಗಿದೆ ಅದು. ಅವರು ಸುಮ್ಮನೆ ಒಂದು ಆಲಾಪ್ ತೆಗೆದ್ರೆ ಅದು ಇಲ್ಲಿಗೆ ಬಂದು ಹೊಡೆಯತ್ತದು. ಅವರ ಧ್ವನಿನೇ ಒಂದು ಮ್ಯಾಜಿಕಲ್ ಧ್ವನಿ. ಅದರಲ್ಲಿ ಫೀಲಿಂಗ್ಸ್ ಉಕ್ಕಿ ಉಕ್ಕಿ ಬರುತ್ತೆ. ಇವರ ಧ್ವನಿಯಲ್ಲಿ ಆ ಝಲಕ್ ಕಾಣಿಸುತ್ತೆ ನನಗೆ. ಅದೇ ರೀತಿಯ ಆ ಭಾವೋದ್ವೇಗವನ್ನು ತಂದುಕೊಡುವಂತಹ ಧ್ವನಿ ಇವ್ರದ್ದು. ಮೂಲೋಕದಯ್ಯ ದೇವಾನಸಯ್ಯ ಸೋಲಿಸಬ್ಯಾಡ ಗೆಲಿಸಯ್ಯ ಸೋಲಿಸಬ್ಯಾಡ ಗೆಲಿಸಯ್ಯ. ತುಂಬ ದೊಡ್ಡ ಹೆಸರನ್ನು ಹೇಳಿದ್ದೀನಿ ನಾನು, ಅದನ್ನು ಉಳಿಸ್ಕೊಂಡು ಹೋಗಬೇಕು. ಖಂಡಿತ ಮೇಡಮ್, ಪ್ರಯತ್ನ ಪಡ್ತೀನಿ. ಒಳ್ಳೇದಾಗ್ಲಪ್ಪ. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್, ಈ ಹಾಡನ್ನು ಸಿನಿಮಾ ಕಳವಡಿಸ್ಕೊಂಡಿದ್ದಾರೆ ಗೊತ್ತಾ? ನೋಡಿದ್ದೀರಾ? ಗೊತ್ತಿಲ್ವಾ? ಮೇಷ್ಟ್ರು ಅಂತ ಪಿಕ್ಚರು, ದೇವರಾಜ್ ಅವರ ಅಭಿನಯ, ಹಾಡಿರೋದು ನಾನೇ. ಅದಕ್ಕೆ ಇದು ಇನ್ನೊಂದು ಸ್ವಾರಸ್ಯ ಹೇಳ, ಬಹುಶಃ ಇವ್ರುಗಳಿಗೆ ಗೊತ್ತಿರುತ್ತೆ. ಯೇ ಕಹಾನಿ ಫಿರ್ ಸಹಿ, ಗುಲಾಮಲ್ಲಿ ಅವ್ರ ಗಜಲ್ಲು. हमको किसके गम ने मारा, ये कहानी फिर सही, ये कहानी फिर सही. ಏನು ಅದ್ಭುತವಾದ ಸಾಹಿತ್ಯ ಗೊತ್ತಾ ಇದು. ನಂಜನಗೂಡಲ್ಲಿ ನೆಂಟ ನೀನಿರುವಾಗ ಎಂಟೆಂಟು ದಿನಕ್ಕೆ ಬರುತ್ತೀವಿ ನಂಜುಂಡ ಸೋಲಿಸಬೇಡ ಗೆಲಿಸಯ್ಯ. ತುಂಬ ಅದ್ಭುತವಾದ ಸಾಹಿತ್ಯ. ಭಾಳ ಚೆನ್ನಾಗಿ ಹಾಡಿದ್ರಿ ನೀವು, ಭಾಳ ಚೆನ್ನಾಗಿ ಹಾಡಿದ್ರಿ. ನಿಮ್ಮ ಧ್ವನಿನಲ್ಲೇ ಅದೊಂಥರ ಈ ಮೇಡಮ್ ಹೇಳ್ದಂಗೆ ಇದೆ, ಅದು ದರ್ದಿದೆ. ಹೌದು, ಸಂತೋಷ ಆಯಿತು. ನಿಮ್ಮ ಹಾಡು ಸಂತೋಷ ಆಯಿತು. ಹಾಡಿನ ಫೀಲು ಬೇರೆ ಲೋಕಕ್ಕೆ ಕಳ್ಕೊಂಡೋಯ್ತು. ಧನ್ಯವಾದಗಳು. ಸೂಪರ್. ಪ್ರೇಮ್ಬಲ್ ಸರ್, ಮರಣವರೇ, ಭಕ್ತಿಗೀತೆಗಳು ಸುಮಾರಿದ್ದಾವೆ ಜನಪದದಲ್ಲಿ. ಆದರೆ ಅದರೆಲ್ಲ ಭಕ್ತಿಗೀತೆಗಳಿಗೆ ಇದೊಂದು ಟಾಪ್ ಲಿಸ್ಟಲ್ಲಿರ್ತಕ್ಕಂಥದ್ದು. ಒಳ್ಳೆಯ ಒಂದು ಭಕ್ತಿಗೀತೆ ಇದು.
ಮೇಡಮ್ ಅರ್ಚನಾ ಮೇಡಮ್ ಹೇಳಿದ್ದಾರೆ, ನೀವು ಸೋಲೋದೇ ಬೇಡ, ಕಡೆಯವರೆಗೂ ನಮ್ಮ ಜೊತೆ ಗೆಲ್ತಾ 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 ಬನ್ನಿ, ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಚೆನ್ನಾಗಿ ಆಡಿದ್ರಿ. ಸಚ್ ಹ್ಯೂಜ್ ಕಾಂಪ್ಲಿಮೆಂಟ್ಸ್, ಸೂಪರ್ಬ್. ಒಳ್ಳೇದಾಗ್ಲಿ ಮಾರಣ್ಣ ಅವರೇ ಮುಂದಿನ ಸಂಚಿಕೆಗೆ. ಥ್ಯಾಂಕ್ ಯು. ಓಕೆ, ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಕಾವ್ಯ ಜೆ ಆಚಾರ್ ಆನ್ ಸ್ಟೇಜ್ ಪ್ಲೀಸ್. ವಾದ್ಯವೃಂದದವ್ರಿಗೂ ಕೂಡ ಜೋರಾದ ಚಪ್ಪಾಳೆ ಬನ್ನಿ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ಓಕೆ, ಶ್ರಾವಣ ಗಾನ ಸಿಂಚನಕ್ಕೆ ತಗೊಂಡು ಬಂದಿದ್ದೀರಿ. ಎಸ್ ಮ್ಯಾಮ್. ಓಕೆ, ಅರ್ಚನಾ ಮ್ಯಾಮ್ ಹೇಗನ್ನಿಸ್ತು? ಒಳ್ಳೆ ಪವರ್ಫುಲ್ ಧ್ವನಿ ಈಕೆದು. ಥ್ಯಾಂಕ್ ಯು ಮ್ಯಾಮ್. ಸಖತ್ತಾಗಿ ಹಾಡಿದೆ ಅಮ್ಮ. ಥ್ಯಾಂಕ್ ಯು. ಕಂಟ್ರೋಲ್ಡ್ ಸಿಂಗಿಂಗ್ ಇನ್ನೂ ಬೇಕು. ಸಂಗತಿಗಳೆಲ್ಲ ಮಾಡುವಾಗ ಕಂಟ್ರೋಲ್ಡ್ ಸಿಂಗಿಂಗ್ ಬೇಕು. ಆಮೇಲೆ
ಬಂತು ಶ್ರಾವಣ ಬಂತು ಶ್ರಾವಣ ಅಲ್ಲಿ ಸಸ್ಟೈನ್ ಮಾಡುವಾಗ ಎವ್ರಿ ಟೈಮ್ ಸ್ವಲ್ಪ ಆಚೆ ಈಚೆ ಆಗ್ತಾಯಿತ್ತು. ನಿನಗೆ ಸ್ವಲ್ಪ ಪದಗಳು ಬೇಂದ್ರೆ ಅಜ್ಜನ ಹಾಡೋದು ಅಷ್ಟು ಸುಲಭನಾ? ಒಳ್ಳೆ ಬೊಂಬಾಟಾಗಿರುವಂತಹ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ನಮ್ಮ ಭಾವಗೀತೆಗಳನ್ನು ಅದರಲ್ಲಿ ಆರಿಸ್ಕೊಂಡು ಹಾಡಿದ್ಯಾ ನೀನು. ಜನಪದದ ಧಾಟಿ ಇರುವಂತಹ ಭಾವಗೀತೆ ಇದು. ನಮ್ಮ ಭಾವಗೀತೆಯ ವೇದಿಕೆಗಳ ಮೇಲೆ ಈ ಹಾಡು ಹಾಡ್ಬಿಟ್ರೆ ಎಲ್ಲ ಹುಚ್ಚೆದ್ದು ಕುಣಿದ್ಬಿಡೋರೆ. ಇದು ತರವಲ್ಲ ತೆಗಿ ಇಂಥ ಹಾಡುಗಳನ್ನೆಲ್ಲ ಇವೆಲ್ಲ ಆರಿಸಿ ಹೆಕ್ಕಿ ಇಟ್ಕೊಳ್ಳುವಂತಹ ಮುತ್ತು ರತ್ನಗಳಿವೆಲ್ಲ. ಸೊ ನೀನೊಂಚೂರು ಫೈನ್ ಟ್ಯೂನಿಂಗ್, ಕಂಟ್ರೋಲ್ಡ್ ಸಿಂಗಿಂಗು, ಆಮೇಲೆ ಪದಗಳು ನಿನಗೆ ಸ್ವಲ್ಪ ಗೊಂದಲ ಇತ್ತು ಅನಿಸುತ್ತೆ. ಬನ 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 ನೋಡು ಈಗ ಹ್ಯಾಂಗ ಮದುವೆ ಮಗನ ಹಾಂಗ ತಲೆಗೆ ಬಾಸಿಂಗ ಅಲ್ವಾ? ಅದು ಸ್ವಲ್ಪ ನಿಂಗೆ ಆಯಿತು, ಟಂಗ್ ಟ್ವಿಸ್ಟರ್ ಆಯಿತು. ಬನ ಬನ ನೋಡು ಈಗ ಹಂಗ ಮದುವೆ ಮಗ ದಂಗ ತಲೆಗೆ ವಾಸಿಂಗ ಕಟ್ಟಿಕೊಂಡು ನಿಂತಾವ ಹರ್ಷಗೊಂಡು. ಸಂಗೀತ ಅಂದರೆ ಏನೂ ಇಲ್ಲ, ಅದೆಲ್ಲ ಮ್ಯಾಥಮ್ಯಾಟಿಕ್ಸು. ಮ್ಯಾಥಮ್ಯಾಟಿಕ್ಸಲ್ಲಿ ಪ್ಲಸ್ಸು ಮೈನಸ್ಸು ಡಿವಿಷನ್ನು ಮಲ್ಟಿಪ್ಲಿಕೇಶನ್ ಎಲ್ಲ ಹೇಗಿದೆ ಇದರಲ್ಲಿ ಹಾಗೆ ಶ್ರುತಿ ಕಡೆನೂ ತಲೆ ಕೊಡಬೇಕು, ನಾವು ಗಮನ ಕೊಡಬೇಕು, ತಾಳದ ಕಡೆನೂ ಗಮನ ಕೊಡಬೇಕು ಸೈಮಲ್ಟೇನಿಯಸ್ಲಿ, ಭಾವನೆ ಕಡೆನೂ ಗಮನ ಕೊಡಬೇಕು, ಸಾಹಿತ್ಯದ ಕಡೆನೂ ಗಮನ ಕೊಡಬೇಕು ಅಲ್ವಾ? ಸೊ ಅದನ್ನೆಲ್ಲವನ್ನು ಸೈಮಲ್ಟೇನಿಯಸ್ಲಿ. ಯಾಕೆ ಮೋಸ್ಟ್ ಆಫ್ ದ ಮ್ಯೂಸಿಷಿಯನ್ಸು ಮ್ಯಾಥಮೆಟಿಕ್ಸಲ್ಲಿ ಬೊಂಬಾಟಾಗಿರ್ತಾರೆ ಅಂತ ಹೇಳ್ತಾರೆ. ನಾನಲ್ಲ, ನನಗೆ ಮ್ಯಾಥಮ್ಯಾಟಿಕ್ಸಿಗೂ ನನಗೂ ತುಂಬ ದೂರ ಬೇರೆ ದೇಶನೇ ಬೇರೆ, 7 ಸಮುದ್ರದ ಆಚೆ. ನಾನು ಪಾಸಾಗಿದ್ದೆ ಒಂದು ಪುಣ್ಯ, ದೇವ್ರ ಪುಣ್ಯ, ನಂದು ಅಲ್ಲ. ಸೊ ಅದೇನು ಆ ಲೆಕ್ಕಾಚಾರ ಒಬ್ಬ ಮ್ಯೂಸಿಷಿಯನ್ನಿಗೆ ತಲೆಯಲ್ಲಿ ಓಡ್ತಾ ಇದ್ದರೆ ಆಟೋಮ್ಯಾಟಿಕ್ಕಾಗಿ ಅವ್ನಿಗೆ ಹೋಗೋ ಲೆವೆಲ್ ಬೇರೆ ಕಡೆ ಇರುತ್ತೆ. ಸೊ ಆ ಲೆಕ್ಕಾಚಾರವನ್ನು ಕೂರಿಸ್ಕೋ ತಲೆಯಲ್ಲಿ. ಗಾಡ್ ಬ್ಲೆಸ್ ಯು. ಸೂಪರ್ ಮುನಿರಾಜು ಸರ್. ಅಂದರೆ ಜನಪದರು ಭಾವಗೀತೆ ಕಲಿಬಾರ್ದು ಅಂತಿಲ್ಲ, ಅಥವಾ ಭಾವಗೀತೆ ಕಲಿತವರು ಜನಪದ ಗೀತೆ ಹಾಡಬಾರ್ದು ಅಂತಿಲ್ಲ. ಈ ಭೇದ ಭಾವನ ಮೊದಲು ನಾವು ದೂರ ಮಾಡಬೇಕು. ಎಲ್ಲವೂ ನೋಡಿ, ಜನವಾಣಿ ಬೇರು ಕವಿವಾಣಿ ಹೂ, ಇವೆರಡೂ ಇದ್ದರೆ ಮರ ಸೊಬಗು. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಭಾಳ ಸಂತೋಷ ನನಗೆ. ನಾವು ಸಮಾಜನ ಒಡೆಯೋ ಕೆಲಸ ಯಾವತ್ತೂ ಮಾಡ್ಕೊಳ್ಬಾರ್ದು. ಇದೆಲ್ಲ ಸಂಗೀತದ ಪ್ರಕಾರ. ಹಾಗಾದ್ರೆ ಸಿನಿಮಾನ ದೂರ ಇಡೋದಲ್ಲ, ಸಿನಿಮಾನೂ ಬೇಕು, ಸಂಗೀತ, ಶಾಸ್ತ್ರೀಯ ಸಂಗೀತನೂ ಬೇಕು. ಎಲ್ಲರೂ ಮುಖ್ಯರೇ ಇಲ್ಲಿ, ಯಾರೂ ಮುಖ್ಯರಲ್ಲ. ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಜನಪದ ಕಥೆಯನ್ನು ಹೇಳ್ತೀನಿ, ನೀವೆಲ್ಲ ಕ್ಯೂರಿಯಾಸಿಟಿಯಿಂದ ಕಾಯ್ತೀರಿ. ಅಂದರೆ ಜನಪದರಲ್ಲಿ ಎಲ್ಲರೂ ಮುಖ್ಯ ಅನ್ನೋದಕ್ಕೆ ಭಾಳ ಅದ್ಭುತವಾದ ಒಂದು ಕಥೆ ಇದೆ. ನೀವೇ ಕೇಳಿದ್ದಿನ ನಾನು ಹೇಳ್ತೀನಿ. ಆಗ್ಬೋದಲ್ಲ? ಧನ್ಯವಾದಗಳು. ಕಾವ್ಯ ಅವರೇ, ಇದು ವರಕವಿ ದಾರಾ ಬೇಂದ್ರೆಯವರು ರಚನೆಯಲ್ಲಿ ಬಂದಿರತಕ್ಕಂಥ ಇದು ಹಾಡು ಬಹುಶಃ ಇಡೀ ಪ್ರಪಂಚ ಎಲ್ಲ ಮುಳುಗ್ತಾ ಇದ್ದಿದ್ದು. ಎಲ್ಲ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಈ ಹಾಡನ್ನು ಹಾಡ್ತಾರೆ. ಡಾಕ್ಟರ್ ಸಿ ಅಶ್ವಥ್ ಅವರು ಸಂಗೀತ ನಿರ್ದೇಶನ ಮಾಡಿ ಅವರೇ ಹಾಡಿರ್ತಕ್ಕಂಥ ಹಾಡು. ಎಲ್ಲರೂ ಹೆಚ್ಚಿಗೆ ನಾನು ನೋಡಿರೋ ಮಟ್ಟಿಗೆ ಎಲ್ಲ ಮೇಲ್ ವಾಯ್ಸ್ ಈ ಹಾಡನ್ನ ಹಾಡ್ತಾರೆ ವಿತ್ ಕೋರಸ್ ಇಟ್ಕೊಂಡು. ಅದು ನೀವು ಒಬ್ಬಳೇ ಟ್ರೈ ಮಾಡ್ದಲ್ಲಮ್ಮ, ಒಬ್ಬಳೇ ಮ್ಯಾನೇಜ್ ಮಾಡಿದೆಯಲ್ಲ, ಫಸ್ಟ್ ಕ್ಲಾಸಾಗಿ ಆಡಿದೆಯಮ್ಮ. ಹಾಗಾಗಿ ಅದಕ್ಕೇನಾದ್ರು ಸ್ವಲ್ಪ ಕೋರಸ್ ಮಿಕ್ಸ್ ಮಾಡಿಬಿಟ್ರೆ ಇನ್ನೂ ಅದ್ಭುತವಾಗಿ ಬರ್ತಾಯಿತ್ತು. ಆದ್ರೂ ಒಬ್ಬಳೇ ತುಂಬ ಗಟ್ಟಿಗಿತ್ತಿ ತುಂಬ ಚೆನ್ನಾಗಿ ಆಡಿದೆಯಮ್ಮ. ಧನ್ಯವಾದಗಳು ನಿಮಗೆ. ಮುನಿರಾಜು ಸರ್, ನಮ್ಮ ಸ್ಪರ್ಧಿಗಳ ಒತ್ತಾಯದ ಮೇರೆಗೆ 1-2 ಲೈನ್ ಹಾಡ್ಬಿಡಿ ಸರ್, ಇಲ್ಲಾಂದ್ರೆ ಬಿಡೋದೇ ಇಲ್ಲ ಸರ್ ಅವರು. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಓ ಬಂತು ಶ್ರಾವಣ, ಬಂತು ಶ್ರಾವಣ, ಕಡಲಿಗೆ ಬಂತು ಶ್ರಾವಣ, ಕುಣಿದಂಗ ರಾವಣ, ಕುಣಿದಾವ ಗಾಳಿ ಭೈರವನ ರೂಪ ತಾಳಿ. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಓ ಬಂತು ಶ್ರಾವಣ, ಬಂತು ಶ್ರಾವಣ, ಬಂತು ಶ್ರಾವಣ, ಬಂತು ಶ್ರಾವಣ. ಥ್ಯಾಂಕ್ ಯು ಕಾವ್ಯ, ಗುಡ್ ಜಾಬ್, ಥ್ಯಾಂಕ್ ಯು. ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ, ಕುದುರನಿ ಅವನು ಪೇಳ್ದಂತೆ ಪಯಣಿಗನು, ಮದುವೆಗೋ ಮಸಣಕ್ಕೋ ಹೋಗೆಂದ ಕಡೆಗೋಲು,
ಪದಕುಸಿಯ ನೆಲವಿಹುದು ಮಂಕುತಿಮ್ಮ, ಈ ಒಂದು ಮಂಕುತಿಮ್ಮನ ಕಗ್ಗ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಪ್ರತಾಪ್ ಆನ್ ಸ್ಟೇಜ್ ಪ್ಲೀಸ್. ಬದುಕು ಜಟಕಾ ಬಂಡಿ, ಬದುಕು ಜಟಕಾ ಬಂಡಿ, ವಿಧಿ ಅದರ ಸಾಹೇಬ. ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗನು, ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗನು. ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು, ಪದಕುಸಿಯ ನೆಲವಿಹುದು ಮಂಕುತಿಮ್ಮ, ಪದಕುಸಿಯ ನೆಲವಿಹುದು ಮಂಕುತಿಮ್ಮ, ಪದಕುಸಿಯ ನೆಲವಿಹುದು ಮಂಕುತಿಮ್ಮ. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು. ಅಕ್ಕರದ ಬರಹಕ್ಕೆ ಮೊದಲಿಗದನಾರು, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ. ದಕ್ಕುವುದೇ ದೆಸ ನಿನಗೆ ಮಂಕುತಿಮ್ಮ, ದಕ್ಕುವುದೇ ದೆಸ ನಿನಗೆ ಮಂಕುತಿಮ್ಮ. ಉಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗೂ, ಉಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು. ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗ್. ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ. ನಗುವ ನಗಿಸುವ ನಗಿತ ನಗುತ್ತ ಬಾಳುವವರವ ಮಿಗೆ ನೀನು ಬೇಡಿಕೊಳ್ಳು ಮಂಕುತಿಮ್ಮ, ಮಿಗೆ ನೀನು ಬೇಡಿಕೊಳ್ಳು ಮಂಕುತಿಮ್ಮ, 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 ಮಂಕುತಿಮ್ಮ. ಸದಾ ಹಸನ್ಮುಖಿ ಪ್ರತಾಪು ಅಕ್ಕ ಕೇಳೋಣವಾ? ಅರ್ಚನಾ ಮ್ಯಾಮ್, ಮಂಕುತಿಮ್ಮನ ಕಗ್ಗ ಹೇಗನ್ನಿಸ್ತು? ಬಹಳ ಬಹಳ ಖುಷಿಯಾಯಿತು. ಒಂದು ಇಬ್ಬರು ಮೂರು ಜನನ ಬಿಟ್ಟರೆ ಎಲ್ಲರೂ ಇವತ್ತು ಒಬ್ಬರನ್ನು ಮೀರಿಸೋ ಹಾಗೆ ಒಬ್ಬರು ಹಾಡಿದ್ದಾರೆ. ಅಂದರೆ ಶ್ರುತಿ, ತಾಳ, ಭಾವ ಯಾವುದನ್ನು ಬಿಡದೆ ಹಾಡಿದ್ದಾರೆ. ತುಂಬ ಒಳ್ಳೆ ಇಂಪ್ರೂವ್ಮೆಂಟು ಕಣೋ, ತುಂಬ ಒಳ್ಳೆ ಇಂಪ್ರೂವ್ಮೆಂಟು. ಇದಕ್ಕೆ ನಾನು ನಿಮ್ಮ ಮೆಂಟರ್ ದೊಡ್ಡವಾಡ ಅವರಿಗೆ ಒಂದು ಚಪ್ಪಾಳೆ ಕೊಡಬೇಕು. ತುಂಬ ಚೆನ್ನಾಗಿ ಟ್ರೈನ್ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರನ್ನ. ಯಾಕಂದರೆ ಈ 23, 24, 25 ಜನರನ್ನು ಟ್ರೈನ್ ಮಾಡೋದಂದರೆ ಅದು ಸುಲಭ ಅಲ್ಲ, ಅದು ಸುಲಭ ಅಲ್ಲ. ಪ್ರತಿಯೊಬ್ಬರ ಪ್ಲಸ್ಸು ಪ್ರತಿಯೊಬ್ಬರ ಮೈನಸ್ಸನ್ನು ತಿಳ್ಕೊಂಡು ಅವರನ್ನು ತಿದ್ದೋದು ತುಂಬ ಕಷ್ಟದ ಕೆಲಸ. ದೊಡ್ಡವಾಡ ಅವರಿಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಗುಣಮಟ್ಟ ಹೆಚ್ಚಾಗ್ತಾ ಇದೆ ಎಲ್ಲ ಗಾಯಕರದ್ದು. ನೀನು ಇವತ್ತೆಲ್ಲೂ ಶ್ರುತಿ ಬಿಡದೇನೆ, ತಾಳ ಬಿಡದೇನೆ ಚೆನ್ನಾಗಿ ಹಾಡಿದ್ಯಪ್ಪ. ಕೊನೆ ಚರಣದಲ್ಲಿ ಸ್ವಲ್ಪ ನಗು ನಗಿತ ತಪ್ಪ ಅಂತ ಸ್ವಲ್ಪ ಆಯ್ತದು ಒಂಚೂರು, ಅದರಲ್ಲಿ ತುಂಬ ಶಬ್ದಗಳಿದ್ದಾವೆ. ಅದು ಆಗೋದು ಸಹಜ, ಎಂತೆಂಥ ಘಟಾನುಘಟಿಗಳಿಗಾಗತ್ತೆ. ಎಂಥ ಸಾಹಿತ್ಯ ಇದು, ಎಂಥ ರಚನೆ. ಜೀವನದ ಅತ್ಯಂತ ಕ್ಲಿಷ್ಟಕರವಾದ ಮೆಸೇಜ್ಗಳನ್ನು ತುಂಬ ಸುಲಭವಾಗಿ ಎಲ್ಲರಿಗೂ, ಸಾಮಾನ್ಯ ಮನುಷ್ಯರಿಗೂ ಅರ್ಥವಾಗುವಂಥ ಪದಗಳಲ್ಲಿ ಕಟ್ಟಿಕೊಟ್ಟವರು ಅಂದರೆ ಗುಂಡಪ್ಪನವರು, ಶರೀಫರು, ಬಸವಣ್ಣನವರು. ಇವರಿಗೆಲ್ಲ ಶಿರಬಾಗಿ ನಮೋ ನಮೋ ಅಂತ ಎಷ್ಟು ಸಲ ಹೇಳಿದ್ರು ಸಾಕಾಗ್ದು. ನಿಧಿಯನ್ನೇ ಕೊಟ್ಟೋಗಿದ್ದಾರೆ ಅವರು. ನೀನು ಇವತ್ತು ಗಡಿಬಿಡಿ ಮಾಡ್ದು ಮಾತ್ರ. ಯಾಕಷ್ಟು ಗಡಿಬಿಡಿ ಮಾಡ್ದು? ಫಸ್ಟ್ ಆಟ್ಲಿಬ್ ಹಾಡ್ದಿಯಲ್ಲ, ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ, ಬದುಕು ಜಟಕ ಬಂಡಿ ಕುದುರೆ ನೀನ್
ಅವನು ಪೇಳ್ದಂತೆ ಪಯಣಿಗರು. ನೀನು ಅರ್ಥ ಮಾಡಿಸ್ತಾ ಇದೆಯಾ ಎಲ್ಲವನ್ನು, ಪ್ರತಿ ಪದವನ್ನು ಬಿಡಿಸಿ ಬಿಡಿಸಿ ಅರ್ಥ ಮಾಡಿಸ್ಬೇಕು. ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ ಕುದುರೆ ನೀನು ಅವನು ಪೇಳ್ದಂತೆ ಪಯಣಿಗರು ಪದಕುಸಿಯ ನೆಲವಿಹುದು ಮಂಕುತಿಮ್ಮ ಅಂದ್ಬಿಟ್ರೆ ಯಪ್ಪ ನಾನು ಹಾಡು ಮುಗಿಸಿ ಹೋಗ್ಬಿಟ್ರೆ ಸಾಕಪ್ಪ ನನಗೆ ಅಂತ. ಇದು ಯಾಕೆ ಅವರು ಇದನ್ನು ತಾಳಕ್ಕೆ ಕೂರಿಸಿಲ್ಲ, ಅಲ್ಲಿ ರಿದಮ್ ಅವ್ರು ಯಾಕೆ ಬರ್ತಾಯಿಲ್ಲ? ಯಾಕಂದರೆ ಇದು ಪ್ರತಿಯೊಂದು ಪದವನ್ನು ಜನರಿಗೆ ತಲೆ ಮೇಲೆ ಹೊಡೆದು ಹೇಳಿ ಅರ್ಥ ಮಾಡಿಸೋವಂಥದ್ದಿದು. ಇದರಲ್ಲಿ ಗಾಢವಾದ ಮೆಸೇಜ್ ಇದೆ. ಸೊ ನೀನು ಅದನ್ನು ಕನ್ವೆ ಮಾಡುವಾಗ ಅಷ್ಟೇ ಸಾವಧಾನವಾಗಿ ಕನ್ವೆ ಮಾಡಬೇಕು, ಆಯಿತಾ? ಗಡಿ ಬಿಡಿಯನ್ನು ಬಿಡಿ, ಆಯಿತಾ? ಗಾಡ್ ಬ್ಲೆಸ್ ಯು. ಚೆನ್ನಾಗಿ ಹೋಗ್ತಾ ಇದೆಯಾ, ಒಳ್ಳೆ ದಾರಿಯಲ್ಲಿ ಹೀಗೆ ಹೋಗು. ಥ್ಯಾಂಕ್ ಯು ಮ್ಯಾಮ್. ವೇಣುಗೋಪಾಲ್ ಸರ್. ಪ್ರತಾಪ್, ಸರ್ ಡಿ ವಿ ಜಿ ಅವರು ಯಾವ ಜಿಲ್ಲೆಯವರು ಅಂತ ಗೊತ್ತಾ? ತಿಳ್ಕೊಬೇಕಪ್ಪ. ಅವರು ಮುಳಬಾಗಿಲಿನವರು, ಕೋಲಾರ ಜಿಲ್ಲೆಯವರು. ನಾನು ಕೋಲಾರ ಜಿಲ್ಲೆ ಅಲ್ಲ, ಅದಕ್ಕೋಸ್ಕರ ಅಂಥ ದೊಡ್ಡ ಕವಿನ ನೀನು ತಿಳ್ಕೊಬೇಕು. ಹಾಡು ಹೇಳೋದು ಹೆಚ್ಚಲ್ಲ. ಡಿ ವಿ ಜಿ ಅವರು ಮುಳಬಾಗಿಲಿನಿಂದ ಹುಟ್ಟಿ ಬಂದವರು, ಭಾಳ ದೊಡ್ಡ ದಾರ್ಶನಿಕರವರು. ಅವರ ಒಂದೊಂದು ಈ ಹಾಡು ಒಂದೇ ಸಾಕು, ಇಡೀ ಜೀವನದ ಎಲ್ಲ ಸತ್ಯವನ್ನು ಬಿಚ್ಚಿಡುತ್ತೆ ಇದರಲ್ಲಿ, ಇನ್ನೇನೂ ಇಲ್ಲ. ನೀವು ತುಂಬ ಚೆನ್ನಾಗಿ ಹಾಡಿದ್ಯಪ್ಪ ನೀನು. ಸರ್, ಇನ್ನೊಂದು ನಾನು ಇನ್ನೊಬ್ಬರು ದೊಡ್ಡ ಕವಿಯಿಂದ ಕೇಳ್ಪಟ್ಟಿದ್ದೇನು ಅಂದರೆ, ಗುಂಡಪ್ಪನವರು ಅವರು ನಮಗೆ ನೀಡಿರೋ ನಿಧಿಯಲ್ಲಿ ಸಿಕ್ಕಿರೋದು ಸ್ವಲ್ಪನೇ, ಒಂದು 60% 50% ಸಿಕ್ಕಿರ್ಬೋದು. ಅವ್ರು ಹೇಗೆ ಅದನ್ನು ಯಾರು ಕಲೆಕ್ಟ್ ಮಾಡಿದಾರಲ್ಲ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಅವರು ಹೀಗೆ ಎಲ್ಲೋ ಮನೇಲಿ ಹಿಂಗೆ ಸುಮ್ಮನೆ ಹಿಂಗೆ ಕೂತಿರುವಾಗ ಯಾವುದೋ ಒಂದಿಷ್ಟು ಪುಟ್ಟ ಚೀಟಿಯಲ್ಲಿ ಹೀಗೆ 4 ಸಲ ಏನೋ ತಲೆಗೆ ಬಂತು, ಅದನ್ನು ಗೀಚ್ತಿದ್ರಂತೆ. ಅದನ್ನು ಡಾಕ್ಯುಮೆಂಟ್ ಮಾಡಬೇಕು, ಇದು ಮುಂದೊಂದು ದಿವಸ ಕರ್ನಾಟಕಕ್ಕೆ ಆಸ್ತಿ ಆಗುತ್ತೆ ಅಂತ ಅವ್ರ ತಲೆಯಲ್ಲಿ ಇಲ್ಲ. ಅದಕ್ಕೋಸ್ಕರ ಅವ್ರು ಬರೆದವರು ಅಲ್ಲ, ಅವ್ರ ತಲೆಯಲ್ಲಿ ಏನೋ ಬಂತು, ಇದು ಚೆನ್ನಾಗಿದೆ ಬರೆದು 4 ಸಾಲು ಬರೆದ್ರು. ಅದು ಎಲ್ಲೋ ಮಂಚದ ಅಡಿಗೆ ಎಲ್ಲೋ ಒಂದು ಚೀಟಿ, ಟೇಬಲ್ ಅಡಿಗೆ ಇನ್ನೆಲ್ಲೋ ಒಂದು ಚೀಟಿ, ಚೇರ್ ಅಡಿಗೆ ಇನ್ನೆಲ್ಲೋ ಒಂದು ಚೀಟಿ, ಈ ಥರ ಬಿದ್ದಿರೋದನ್ನು ಕಲೆಕ್ಟ್ ಮಾಡಿ ನಮಗೆ ಕೊಟ್ಟಿರೋ ಮಹಾನ್ ಭಾವರಿಗೆ ನಮಸ್ಕಾರ ಹೇಳ್ಬೇಕು ನಾನು. ನಿಜ. ರಾಜು ಸರ್. ಎಂಥ ಅರ್ಥಪೂರ್ಣವಾದಂಥ ವಿಶ್ಲೇಷಣೆ ಮಾಡಿದ್ರು ಮೇಡಮ್. ನಿಜವಾಗ್ಲೂ ಪ್ರತಾಪ್ ಸರ್ ಯಾಕೆ ಅಂತ ಗೊತ್ತಾಯ್ತಾ? ಮೇಡಮ್ ಹೇಳಿದ ಅರ್ಥ ಆಯ್ತಾ? ಹೋಗ್ಲಿ. ಹಾಂ ಸರ್ ಗೊತ್ತಾಯ್ತು. ಹಾಂ, ಯಾಕೆ ಅದನ್ನು ನಿಧಾನವಾಗಿ ಆಡಬೇಕು, ಯಾಕೆ ಆಮೇಲೆ ರಿದಮ್ಗೆ ಆಡಬೇಕು ಅನ್ನೋದೆಲ್ಲ ಅರ್ಥ ಆಯ್ತಾ? ಹೋಗ್ಲಿ. ಹಾಂ, ಭಾಳ ಸಂತೋಷ. ಮಂಕುತಿಮ್ಮನ ಕಗ್ಗ ಮತ್ತೊಂದು ಭಗವದ್ಗೀತೆ. ಅದನ್ನು ಓದಿದ್ರೆ ಸಾಕು. ಭಗವದ್ಗೀತೆ ಓದಷ್ಟೇ ಅಂಶಗಳು ಅದರಲ್ಲೂ ಸಿಗ್ತಾ ಹೋಗ್ತವೆ. ಮನುಷ್ಯ ಅಷ್ಟೇ, ನಾವಷ್ಟೇ ಅಲ್ವಾ? ಮಳೆಗೊಂದು ಬರಬೇಕಾದ್ರೆ ಅದಕ್ಕೆ ಧ್ವನಿ ಮಾಡಲ್ಲ, ಮೊಳಕೆ ಹೊಡಿಬೇಕಾದ್ರೆ ಧ್ವನಿ ಇಲ್ಲ. ನಾವು ಮಾತ್ರ ಒಂದೇನೋ ಒಂದು ದಾನ ಮಾಡಿದ್ರೆ ಬೋರ್ಡು ಅಲ್ಲಿ ಫ್ಲೆಕ್ಸ್ಗಳು ರಾಜ್ತಾ ಇರ್ತವೆ. ಅನ್ನ ಕೊಟ್ಟೆ, ಬಟ್ಟೆ ಕೊಟ್ಟೆ, ಅದು ಕೊಟ್ಟೆ, ಇದು ಕೊಟ್ಟೆ ಅಂಥೇಳಿ ಏನು ಸೌಂಡ್ ಮಾಡ್ತಾ ಇರ್ತೀವಿ ಅಲ್ವಾ? ನಾನು ಇವತ್ತು ನಿನ್ನ ಹಾಡುಗಾರಿಕೆಯಲ್ಲಿ ವಿಶೇಷವಾಗಿ ಗಮನಿಸಿದ್ದೇನೆಂದರೆ, ನೀನೆಲ್ಲೋ ಜನಪದ ಹಾಡುಗಾರರಲ್ಲಿ ಹಕಾರ ಅಕಾರಗಳೆಲ್ಲ ತಪ್ಪುಗಳಾಗ್ತವೆ. ಆದರೆ ನೀನು ಅದೆಲ್ಲವನ್ನು ಮೀರಿ ಇವತ್ತು ಹಕಾರಗಳನ್ನು ಅದನ್ನೆಲ್ಲ ಸ್ಪಷ್ಟವಾಗಿ ಬಳಸ್ತಾ ಇದ್ದಲ್ಲ, ಅದು ಭಾಳ ಸಂತೋಷ ಆಯಿತು, ಭಾಳ ಖುಷಿ ಆಯಿತು. ಎಲ್ಲ ಸಕ್ಕರೆಯಾಗು ದೀನ ದುರ್ಬಲರೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಇದು ಬೆಳವಣಿಗೆ. ಮೇಡಮ್ ಹೇಳಿದಾಗೆ ಕೆಲವು ಪದಗಳನ್ನು ಉಚ್ಚಾರಣೆ ಮಾಡಬೇಕಾದ್ರೆ ಅಲ್ಲಲ್ಲಿ ಕಷ್ಟ ಆಗುತ್ತದು, ಅದು ಕೂಡ ಕಷ್ಟನೇ. ಆದ್ದರಿಂದ ಅದನ್ನು ಪ್ರಯತ್ನ ಮಾಡಿದ್ರೆ ಇನ್ನಷ್ಟು ಒಳ್ಳೊಳ್ಳೆ ಹಾಡುಗಳು ನಿನ್ನ ಧ್ವನಿನಲ್ಲಿ ಕೇಳ್ಬೋದು. ಧನ್ಯವಾದಗಳು, ಒಳ್ಳೆಯದಾಗಲಿ. ಪ್ರತಾಪ್, ಅವ್ರ ಹೆಸರಲ್ಲಿ ಒಂದು ರಸ್ತೆ ಇದೆ ಬೆಂಗಳೂರಲ್ಲಿ, ಗೊತ್ತಾ? ನಾನು ಬೆಂಗಳೂರಿಗೆ ಹೊಸಬ ಸರ್. ಡಿ ವಿ ಜಿ ರಸ್ತೆ ಅಂತಿದೆಯಲ್ಲ ಬಸವನಗುಡಿನಲ್ಲಿ, ತಿಳ್ಕೊಬೇಕದು ಅವ್ರ ಹೆಸರಲ್ಲಿ ಇಟ್ಟಿರೋದು. ಬಹುಶಃ ಅವರು ಗೋಖಲೆ ಅಂತ ಅಲ್ಲಿ ಒಂದು ಬುಲ್ ಟೆಂಪಲ್ ರೋಡಲ್ಲಿದೆ, ಅಲ್ಲಿ ಭಾಳಷ್ಟು ಕಾಲ ವಾಸ ಇದ್ದವರು, ಅದಕ್ಕೆ ಭಾಳ ದತ್ತಿ ಕೂಡ ಕೊಟ್ಟಿದ್ದಾರೆ. ಭಾಳಷ್ಟು ಕಡು ಬಡತನದಲ್ಲಿ ಬಂದವರು ಅವರು. ಭಾಳ ಚೆನ್ನಾಗಿ ಆಡಿದ್ರು, ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಸೂಪರ್. ಮುಳ್ಬಾಗ್ಲು ದೋಸೆ ಇಡ್ಲಿ ಎಲ್ಲ ಗೊತ್ತಾ? ಗೊತ್ತು. ಅದೆಲ್ಲ ತಿಳ್ಕೊ. ಡಿ ವಿ ಜಿ ಅವ್ರು ಮುಳ್ಬಾಗ್ಲಿಂದ ಅಂತ ತಿಳ್ಕೊಬೇಡ. ಓಕೆ, ವೆರಿ ವೆಲ್ ಸಾಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅಕ್ಕ. ಹಾಂ. ಕುಣಿಯೋಣು ಬಾ ತಾಳ್ಯಾಕ ಚಿಂತ್ಯಾಕ ರಾಗದ ತಂತ್ಯಾಕ ಹೆಜ್ಜೆಯಾಕ ಗೆಜ್ಜೆಯಾಕ ಕುಣಿಯೋಣು ಬಾ ಅಂತ ನಮ್ಮ ಜನಪದರ ಮನೋಲ್ಲಾಸದ ಪ್ರಕೃತಿಯನ್ನು ಅತಿ ಸುಂದರವಾಗಿ ವರ್ಣಿಸಿದ್ದಾರೆ ನಮ್ಮ ಬೇಂದ್ರೆ ಅಜ್ಜ. ಪ್ರಕೃತಿಯಲ್ಲಿನ ಮೆಲುವಾದ ಶಬ್ದಗಳು ಸಂಗೀತದ ಆಲಾಪವಾಗಿ, ಹಕ್ಕಿ ಪ್ರಾಣಿಗಳ ನೃತ್ಯದ ಹೆಜ್ಜೆಗಳು ಸಲ್ಲಾಪವಾಗುವ ಕ್ಷಣಗಳನ್ನು ನಾವು ಯಾರೂ ಮಿಸ್ ಮಾಡ್ಕೋಬಾರ್ದು ಅಲ್ವಾ?
ಹಾಗಾಗಿಯೇ ನಾವೆಲ್ಲರೂ ಮೊಬೈಲಿಂದ ಸ್ವಲ್ಪ ದೂರ ಇರಬೇಕು. ಸಂಗೀತ ತಮ್ಮ ಎಲ್ಲರನ್ನೂ ಆವರಿಸಲಿ ಅಂತ ಹೇಳ್ತಾ ಇವತ್ತಿನ ಗಾನ ಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮಕ್ಕೆ ವಿರಾಮವನ್ನು ಘೋಷಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ನಾಳಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ದೇವಾನಸಯ್ಯ ಸೋಲಿಸ ಬ್ಯಾಡ ಗೆಲಿಸಯ್ಯ, ಸೋಲಿಸ ಬ್ಯಾಡ ಗೆಲಿಸಯ್ಯ, ಸೋಲಿಸ ಬ್ಯಾಡ ಗೆಲಿಸಯ್ಯ. ಮೂಡ್ಲ ಮುತ್ತಿನ ಗಿರಿಯು ಪಡುಲ ಚಿನ್ನದ ಗಿರಿಯು ಸೋಲಿಗರ ಸೀಮೆ ಸಿರಿಯಾರಿ. ಮೂಡ್ಲ ಮುತ್ತಿನ ಗಿರಿಯು ಪಡುಲ ಚಿನ್ನದ ಗಿರಿಯು ಸೋಲಿಗರ ಸೀಮೆ ಸಿರಿಯಾರಿ, ಸೋಲಿಗರ ಸೀಮೆ ಸಿರಿಯಾರಿ. ತಿಮ್ಮಪ್ಪ ಸೋಲಿಸ ಬ್ಯಾಡ ಗೆಲಿಸಯ್ಯ, ಸೋಲಿಸ ಬ್ಯಾಡ ಗೆಲಿಸಯ್ಯ. ಮೂಲೋಕದಯ್ಯ ದೇವಾನಸಯ್ಯ ಸೋಲಿಸ ಬ್ಯಾಡ ಗೆಲಿಸಯ್ಯ, ಸೋಲಿಸ ಬ್ಯಾಡ ಗೆಲಿಸಯ್ಯ, ಸೋಲಿಸ ಬ್ಯಾಡ ಗೆಲಿಸಯ್ಯ. ಮೇಲೆ ಬಿಳಿ ಕುದುರೆ ಏರೋನೆ ಉತ್ತಂಡ ಜಗದೊಡೆಯ ಬಿಳಿಗಿರಿ. ಬೆಳ್ಳಿ ಬೆಟ್ಟದ ಮೇಲೆ ಬಿಳಿ ಕುದುರೆ ಏರೋನೆ ಉತ್ತಂಡ ಜಗದೊಡೆಯ ಬಿಳಿಗಿರಿ, ಉತ್ತಂಡ ಜಗದೊಡೆಯ ಬಿಳಿಗಿರಿ. ರಂಗಯ್ಯ ಸೋಲಿಸ ಬ್ಯಾಡ ಗೆಲಿಸಯ್ಯ, ಸೋಲಿಸ ಬ್ಯಾಡ ಗೆಲಿಸಯ್ಯ. ಮೂಲೋಕದಯ್ಯ ದೇವಾನಸಯ್ಯ ಸೋಲಿಸ ಬ್ಯಾಡ ಗೆಲಿಸಯ್ಯ, ಸೋಲಿಸ ಬ್ಯಾಡ ಗೆಲಿಸಯ್ಯ, ಸೋಲಿಸ ಬ್ಯಾಡ ಗೆಲಿಸಯ್ಯ, ಸೋಲಿಸ ಬ್ಯಾಡ ಗೆಲಿಸಯ್ಯ, ಸೋಲಿಸ ಬ್ಯಾಡ ಗೆಲಿಸಯ್ಯ.